ಕಳೆದ ಬಾರಿ ಸುರಿದ ಮಳೆಗೆ ರಾಣೆಬೆನ್ನೂರ ತಾಲೂಕಿನಾದ್ಯಂತ ಇರತಕ್ಕಂತ ಹಲವು ರೈತರ ಬೆಳೆಗಳು ನಾಶವಾಗಿದ್ದವು. ಅದರಲ್ಲೂ ಹೆಚ್ಚಾಗಿ ಹಿರೇಬಿದಿರೆ ಗ್ರಾಮದಲ್ಲಿರತಕ್ಕಂತ ಹೆಚ್ಚು ಬೆಳೆಗಳು ಹಾನಿಯಾಗಿದ್ದು, ಆ ಭಾಗದಲ್ಲಿ ಸುದ್ದಿ ಬಿತ್ತರವಾದ ನಂತರ ಸಂತೋಷ್ ಕುಮಾರ್ ಪಾಟೀಲ್ ಅವರು ಆ ಭಾಗದ ರೈತರ ನೆರವಿಗೆ ಧಾವಿಸಿದ್ರು. ಆ ಮುಖಾಂತರವಾಗಿ ಬೆಳೆ ಪರಿಹಾರ ಇಂತಿಷ್ಟು ದಿನದೊಳಗೆ ಬರದೇ ಹೋದಲ್ಲಿ ಸರ್ಕಾರದ ತಿಥಿ ಮಾಡ್ತೀವಿ ಅಂತಕ್ಕಂಥ ಮತ್ತೊಂದು ದಿಟ್ಟ ಹೆಜ್ಜೆಯನ್ನು ಸಂತೋಷ್ ಕುಮಾರ್ ಪಾಟೀಲ್ ಅವರು ಇಟ್ಟಿದ್ರು. ಇದೀಗ ರೈತರಿಗೆ ಬೆಳೆ ಪರಿಹಾರ ಕೂಡ ಬಂದಿದೆ. ಈ ನಿಟ್ಟಿನಲ್ಲಿ ಕೂಡ ಬೆಳೆ ಪರಿಹಾರವನ್ನು ಒದಗಿಸಿಕೊಡೋದಕ್ಕೀಗ ಕೃಷಿ ಇಲಾಖೆಯ ಮುಂಭಾಗದಲ್ಲಿದ್ದಾರೆ. ಜೊತೆಗೆ ರೈತರು ಕೂಡ ಇಲ್ಲಿ ಜಮಾಯಿಸಿರುವಂಥದ್ದು. ನಾನೀಗ ಸಂತೋಷ್ ಕುಮಾರ್ ಪಾಟೀಲ್ ಹಾಗೂ ರೈತರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಯಾವೆಲ್ಲ ಬೆಳೆಗಳಿಗೆ ಎಷ್ಟೆಷ್ಟು ಪರಿಹಾರ ಬಂದಿದೆ ಅಂತಕ್ಕಂಥ ಏನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಅಭಿನಂದನೆ ಅಂತ ತಿಳಿಸ್ತೇನೆ. ನಿಮ್ಮೆಲ್ಲರ ಸಹಕಾರದಿಂದ ಏನು ಮೊನ್ನೆ ಅಕಾಲಿಕ ಮಳೆಯಾಗಿತ್ತು, ಹಿರೇಬಿದಿರೆ, ಐರಣಿ, ಕೆಲ ಭಾಗದ ತಾಲೂಕಿನ ಕೆಲ ಭಾಗದ ಏರಿಯಾಗಳಲ್ಲಿ ಅಕಾಲಿಕ ಮಳೆಯಾಗಿತ್ತು. ಆ ಮಳೆಯನ್ನು ನಮ್ಮೊಟ್ಟಿಗೆ ಸರ್ಕಾರದ ದಿಕ್ಕನ್ನು, ಸರ್ಕಾರದ ಕಣ್ಣನ್ನು ತರಿಸುವಂಥ ಕೆಲಸ ನೀವು ಮಾಡಿದ್ರಿ. ನಮ್ಮೆಲ್ಲ ಜನಪ್ರತಿನಿಧಿಗಳು ಮತ್ತು ರಾಜಕಾರಣಿಗಳಕ್ಕಿಂತ ಮುಂಚೆ ಮಾಧ್ಯಮದವರು ಹೋಗಿ ವಿಶೇಷವಾಗಿ ನ್ಯೂಸ್ ಪಲ್ಸ್ನವರು ಬಿತ್ತರಿಸಿದ್ರಿ. ನಿಮಗೆ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ. ತಂಡಕ್ಕೆ ತಾವು ಆ ವಿಷಯ ಬಿತ್ತರಿಸಿದ ನಂತರ ನಾವೆಲ್ಲ ಅಲ್ಲಿಗೆ ಹೋದ್ವಿ. ರೈತರ ಪರ ಧ್ವನಿಯನ್ನು ಎತ್ತುವಂಥ ಕೆಲಸ ಮಾಡಿದ್ವಿ. ಸರ್ಕಾರಕ್ಕೆ ಗಡುವು ಕೊಟ್ಟಿದ್ವಿ. ನೀವು ಆ ಗಡುವಿನ ಒಳಗಾಗಿ ಪರಿಹಾರ ಕೊಡಲಿಲ್ಲ ಅಂದರೆ ಸರ್ಕಾರದ ಪುಣ್ಯಾರಾಧನೆ ಕಾರ್ಯಕ್ರಮ ಮಾಡ್ತೀವಿ. ಬಹುಶಃ ಒಂದು ಸಂತೋಷ ಸುದ್ದಿ ಮತ್ತು ಖುಷಿ ಸುದ್ದಿ ಏನಂದರೆ ಇನ್ನೂ ಸರ್ಕಾರ ಜೀವಂತ ಐತಿ. ಸರ್ಕಾರ 86 ಲಕ್ಷದ ಚಿಲ್ಲರೆ ರೂಪಾಯಿಯನ್ನು ರಾಣೆಬೆನ್ನೂರ ತಾಲೂಕಿನಲ್ಲಿ ಎಲ್ಲ ರೈತರಿಗೆ ಪರಿಹಾರದ ರೂಪದಲ್ಲಿ ಏನು ಬೆಳೆ ಹಾನಿಯಾಗಿತ್ತು ಪರಿಹಾರದ ರೂಪದಲ್ಲಿ ಕೊಟ್ಟಿದ್ದಾರೆ. ನಾನು ವಿಶೇಷವಾಗಿ ಕೃಷಿ ಇಲಾಖೆ, ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದಿಸ್ತೇನೆ. ತಮ್ಮ ಏನಿದು ಇನ್ಸ್ಟೆಂಟ್ ರಿಯಾಕ್ಷನ್ ಟುವರ್ಡ್ಸ್ ದ ಫಾರ್ಮರ್ಸ್ ಪ್ರಾಬ್ಲಮ್ ಏನಿತ್ತು ಆ ಪ್ರಾಬ್ಲಮ್ ನೀವೆಲ್ಲ ಸಸೂತ್ರವಾಗಿ ಸರ್ವೆ ಮಾಡಿ ಇಮಿಡಿಯೇಟ್ ರಿಪೋರ್ಟ್ ಕಳಿಸಿದ್ರಿಂದ ಈ ಕೆಲಸ ಸಾಧ್ಯ ಆಗಿದೆ. ನಮ್ಮ ರೈತರ ಪರವಾಗಿ, ನಮ್ಮ ಅನ್ನದಾತರ ಪರವಾಗಿ ನಾನು ಆಭಾರಿ ಇದ್ದೀನಿ. ನಮಗೆ 40,000 ಬೇಕಿತ್ತು ಎಕರೆಗೆ. ಬಹುಶಃ 4,000 ಸರ್ಕಾರ ಕೊಟ್ಟಿದೆ. ಸರ್ಕಾರ ನಾನಿನ್ನೂ ಜೀವಂತದನೆ ಅಂತ ತೋರಿಸೋ ಪ್ರಯತ್ನ ಮಾಡಿದೆ. 10%, ನಾವು ಕೇಳಿದ ಜಸ್ಟ್ 10% ಅನ್ನು ಕೊಡ್ತೀವಿ. ಈಗ ನಾವು ಇವತ್ತು ಕೃಷಿ ಇಲಾಖೆಗೆ ಎದಕ್ಕೆ ಬಂದಿದ್ದೀವಿ ಅಂದರೆ ಸುಮಾರು 786 ರೈತರಿಗೆ ಈಗ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಇನ್ನು 200 ಚಿಲ್ಲರ ರೈತರಿಗೆ ಜಮಾ ಆಗಿಲ್ಲ. ಕೆಲವೊಂದಿಷ್ಟು ರೈತರು FID ಮಿಸ್ ಮ್ಯಾಚ್ ಆಗಿದೆ, ಕ್ರಾಪ್ ಮಿಸ್ ಮ್ಯಾಚ್ ಆಗಿದೆ. ದೇರ್ ಆರ್ ಸಮ್ ಟೆಕ್ನಿಕಲ್ ಎರರ್ಸ್. ಸೊ ಆ ಎರರ್ನ ಸರಿಪಡಿಸಿ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಸಹಕಾರದೊಂದಿಗೆ ಆಗಿರುವಂಥ ತೊಂದರೆಯನ್ನು ಸರಿಪಡಿಸಿ ನಮ್ಮ ಎಲ್ಲ ರೈತರಿಗೂ ಆ ಪರಿಹಾರ ದೊರಕೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಬೇಕು, ಆ ಹೋರಾಟಗಳನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ನಮ್ಮೆಲ್ಲ ಹಿರೇಬಿದಿರೆ ಗ್ರಾಮದ ಮುಖಂಡರು, ಹಿರಿಯರು ಎಲ್ಲರೊಟ್ಟಿಗೆ ನಾವು ಇವತ್ತು ಕೃಷಿ ಇಲಾಖೆಯಲ್ಲಿ ಬಂದಿದ್ದೀವಿ. ಕೃಷಿ ಇಲಾಖೆಯ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಈ ಕೂಡಲೇ ಯಾರ್ಯಾರಿಗೆ ಬಂದಿಲ್ಲ ಅವ್ರದ್ದು FID ಪ್ರಾಬ್ಲಮ್ ಇದೆನೋ ಏನಿದೆನೋ ಅಂತ ರೆಕ್ಟಿಫೈ ಮಾಡಿ, FID ಆಗಿದ್ದರೂ ರಿಫ್ಲೆಕ್ಟ್ ಆಗಿಲ್ಲ ಅಂದರೆ ಅದರ ದೃಢೀಕರಣ ಕೊಟ್ಟು ತಹಸೀಲ್ದಾರ್ ಕಚೇರಿ ಕಳಿಸುವಂಥ ಕೆಲಸ ಮಾಡ್ತಾರೆ. ಅದ ನಂತರ ಮತ್ತೇನರೋ ರೆವಿನ್ಯೂ ಇಲಾಖೆಯಲ್ಲಿ ತೊಂದರೆಗಳಿದ್ದರೆ ಅಥವಾ ರೆವಿನ್ಯೂ ಇಲಾಖೆಯಲ್ಲಿ ಏನರೋ ಪ್ರಾಬ್ಲಮ್ಸ್ ಇದ್ದರೆ, ಈಗ ಖಾತೆ ಬದಲಾವಣೆ ಅಂತಂದು ಜಂಟಿ ಇರ್ತವೆ, ಈ ಥರದ್ದೆಲ್ಲ ತೊಂದರೆಗಳಿದ್ದರೆ ಆ ತೊಂದರೆಗಳನ್ನು ಸಾಲ್ವ್ ಮಾಡುವಂಥ ಕೆಲಸ ನಮ್ಮ ಮೇಲಿದೆ. ಆ ಜವಾಬ್ದಾರಿಯನ್ನು ನಿಮ್ಮ ಸಂತೋಷ್ ಪಾಟೀಲ್ ಮಾಡ್ತಾನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾರೆ. ಈಗಾಗಲೇ ಮುಂಗಾರು ಕೆಲವು ಭಾಗದಲ್ಲಿ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುರುಕೊಂಡಿದೆ. ಸಾಕಷ್ಟು ಮನೆಗಳು ಬೀಳ್ತಾ ಇದ್ದಾವೆ, ಜನರ ಮನೆಯೆಲ್ಲ ಬೀಳ್ತಾ ಇದ್ದಾವೆ. ಆ ಮಳೆ ಬೀಳುವಂಥ ಸಂದರ್ಭದಲ್ಲಿ ಮನೆಗೆ ಪರಿಹಾರವನ್ನು ಸರ್ಕಾರ ಸಮರ್ಪಕವಾಗಿ ಕೊಡಬೇಕು ಅಂತೇಳಿ ನಾನು ಈ ಮುಖಾಂತರ ಆಗ್ರಹ ಮಾಡ್ತೀನಿ. ಯಡಿಯೂರಪ್ಪರು ಮತ್ತು ಬೊಮ್ಮಾಯಿ ಸಾಹೇಬರು ಇದ್ದಾಗ ಫುಲ್ ಹಾಳಾಗಿದ್ದರೆ 5 ಲಕ್ಷ, ಅರ್ಧ ಹಾಳಾಗಿದ್ದರೆ 3 ಲಕ್ಷ, ಪಾರ್ಶಲಿ ಹಾಳಾಗಿದ್ದರೆ 1.25 ಲಕ್ಷ ದುಡ್ಡನ್ನು ಕೊಡುವಂಥ ಕೆಲಸ ಮಾಡ್ತಿದ್ರು. ಅದೇ ಮಾನದಂಡವನ್ನು ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮಾಡಲಿ ಅಂತ ನಾನು ಆಗ್ರಹ ಮಾಡ್ತೇನೆ. ಬಹುಶಃ ಇವತ್ತು ಅವ್ರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ನ ಆಗುತ್ತೆ. ಸರ್ಕಾರದ ಗಮನಕ್ಕೆ ಸ್ಥಳೀಯ ಶಾಸಕರು ತಗೊಂಬಂದು ಕೂಡಲೇ ಮನೆ ಬಿದ್ದಂಥ ರೈತರಿಗೆ ಅದನ್ನು ಪರಿಹಾರ ಕೊಡಿಸ್ಬೇಕು ಅಂತ ಹೇಳಿ ಈ ಮುಖಾಂತರ ಆಗ್ರಹ ಮಾಡ್ತೇನೆ. ಧನ್ಯವಾದಗಳು.